ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಅಫ್ಕೋರ್ಸ್ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗಿನೂ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಇವತ್ತು ಏನಪ್ಪ ಅಂದರೆ ಅಮ್ಮ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ, ಅದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ, ಬಟ್ ಹೇಳೋಕ್ಕಾಗಿಲ್ಲ. ಏನು ಯಾಕಂದರೆ ಇವತ್ತಿಗೆ ಅಮ್ಮ ಊರಿಗೆ ಹೋಗಿ 2 ದಿವಸ ಆಯಿತು, ಅರೌಂಡ್ 2-3 ಡೇಸ್ ಆಯಿತು ಬಂದು. ಹೇಳೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ನನ್ನ ಬ್ಯಾಲೆನ್ಸ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಅಲ್ವಾ ಅವರು ನನ್ನನ್ನು ಸಿಂಗಲಾಗಿ ಬಿಟ್ಟು ಹೋಗಿರೋದು. ಊರಲ್ಲಾದರೂ ಅಷ್ಟೇ ಯಾರಾದರೂ ನನ್ನ ಹಸ್ಬೆಂಡ್ ಆಗಲಿ ಅಕ್ಕ ಮಗಲ್ಲ ಜೊತೆಲಿರೋರು, ಇಲ್ಲಾದರೂ ಅಪ್ಪ ಅಮ್ಮ ಎಲ್ಲರೂ ಅಥವಾ ನನ್ನ ತಂಗಿ ಆಗಲಿ ಜೊತೆಲಿರೋರು. ದಿಸ್ ದ ಫಸ್ಟ್ ಟೈಮ್ ನಾನು ಸಿಂಗಲ್ ಆಗಿರೋದು. ಅಂದರೆ ಅಪ್ಪ ಇರ್ತಾರೆ, ಬರ್ತಾ ಇದ್ದಾರೆ, ಆದರೆ ಅವ್ರು ಕೆಲಸಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ ಸಂಜೆ ನೈಟ್ ಎಲ್ಲ ಬರ್ತಾರೆ. ಆದರೆ ಜೊತೆಗೆ ರೆಗ್ಯುಲರಾಗಿ ಏನು ಇರಲ್ಲ ಅಲ್ಲ, ಅಮ್ಮ ಆದರೆ ಯಾವಾಗಲೂ ರೆಗ್ಯುಲರಾಗಿ ಇರೋರು. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋ ಮಾಡೋದು, ಹೆಚ್ಚು ಕಮ್ಮಿ ಆಗ್ತಾಯಿದೆ. ಮಾಡೋಕ್ಕೆ ಸಮ್ಟೈಮ್ಸ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅನ್ಕೋತೀನಿ ಈ ವಿಡಿಯೋ ಮಾಡ್ಬೋದಿತ್ತಲ್ಲ, ಇವತ್ತಿನ ಬ್ಲಾಗಲ್ಲಿ ಇದೆಲ್ಲ ತೋರಿಸ್ಬೋದಿತ್ತಲ್ಲ, ಈ ಕೆಲಸ ಮಾಡಬೇಕಲ್ಲ ಅಂತ ಅನ್ಕೊತಿದ್ದೆ. ಬಟ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಿಲ್ಲ, ಮಕ್ಕಳು ಕಿರಿಕಿರಿ ಇರುತ್ತೆ. ಸೊ ಸ್ವಲ್ಪ ಕೆಲಸಗಳನ್ನ ಮನೆ ಕೆಲಸ ಅಂದಮೇಲೆ ಯಾರೂ ಇಲ್ಲದ ನಾನು ಮಾಡ್ಕೊಳ್ಳೋದಕ್ಕಲ್ಲ. ಅಮ್ಮ ಇದ್ದಿದ್ರೆ ನನಗೆ ಕಾಫಿ ಕೂಡ ಅಮ್ಮ ನನಗೆ ಕಾಫಿ ಬೇಕಂದ್ರೆ ಅದನ್ನು ಕಾಫಿನೂ ಸಹ ತಂದು ಕೊಡೋರು. ಆದರೆ ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಗೈ, ಸೀರಿಯಸ್ಲಿ ಮಿಸ್ ಯು. ಬಟ್ ಏನಲ್ಲ, ನೆಕ್ಸ್ಟ್ ವೀಕಲ್ಲೆಲ್ಲ ವಾಪಸ್ ಬಂದುಬಿಡ್ತಾರೆ. ಊರಿಗೆ ಅಮ್ಮ ಬಂದು ಬುಧವಾರ ಬೆಳಗ್ಗೆ ಹಾಸನ್ಗೆ ಹೋದರು. ಮಾರ್ನಿಂಗ್ ಬಂದು ಅರೌಂಡ್ 7-7:30ಗೆ ಅಮ್ಮ ಮಾರ್ನಿಂಗ್ 7:30ಗೆ ಅವರು ಹಾಸನ್ಗೆ ಹೋದರು. ಹಾಸನಿಂದ ಹೋಗಿ ಎಲ್ಲಿಂದ ಹೋದರು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ. ಯಾಕಂದರೆ ಅವರೆಲ್ಲ ವೀಡಿಯೋಸ್ನ ನನಗೆ ಕಳಿಸಿದ್ದಾರೆ, ಶೇರ್ ಮಾಡಿದ್ದಾರೆ. ಐ ಥಿಂಕ್ ಇವತ್ತು ಅಟ್ ಪ್ರೆಸೆಂಟ್ ಇವತ್ತು ಶುಕ್ರವಾರ, ಮೇ ಬಿ ಪ್ರಯಾಗ್ರಾಜ್ ನಿಯರ್ ಇರ್ಬೋದು ಅನ್ಕೋತೀನಿ. ನಾನು ಕಾಲ್ ಮಾಡಿದ್ದೆ, ಫುಲ್ ಟ್ರಾವೆಲಿಂಗಲ್ಲಿದ್ದೀವಿ, ಹೋಲ್ ಡೇ ಟ್ರಾವೆಲಿಂಗಲ್ಲಿದ್ದೀವಿ ಅಂತ ಹೇಳಿದ್ರು, ಮಾರ್ನಿಂಗ್ ಮತ್ತು ನೈಟ್. ಗೊತ್ತಿಲ್ಲ, ನೀಟಾಗೆ ಕನೆಕ್ಟ್ ಆಗಿಲ್ಲ ನನಗೆ. ಅವ್ರು ಎಷ್ಟು ವೀಡಿಯೋಸ್ ಕಳಿಸಿದಾರೋ ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಶೇರ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬ್ಲಾಗ್ ಮುಂದುವರ್ಸೋಣ ಬನ್ನಿ. ಇದು ಬಂದು ಬುಧವಾರ ಮಾರ್ನಿಂಗ್ ಫೋಟೇಜ್. ಬುಧವಾರ ಎಲ್ಲರೂ ರೆಡಿಯಾಗಿದ್ದಾರೆ, ಎಲ್ಲರೂ ಬ್ಯಾಗು ದಿನಸಿ ಸಾಮಾನಿಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನಾವು ಯೂಶ್ವಲಿ ನಾವು ಟ್ರಿಪ್ಗೆ ಹೋದಾಗ ಏನಪ್ಪ ಅಂತ ಅಂದರೆ ಫುಡ್ಡು ನಾವು ಹೋಟೆಲಲ್ಲಿ ಅಥವಾ ಹೊರಗಡೆ ನಾವು ತಿನ್ನಲ್ಲ. ಸಮ್ಟೈಮ್ಸ್ ಏನಾದ್ರು ದೇವಸ್ಥಾನಗಳಲ್ಲಿ ಪ್ರಸಾದ ದಾಸೋಹ ಇದ್ದರೆ ಮಾತ್ರ ಅಲ್ಲಿ ಊಟ ಮಾಡೋದು, ಇಲ್ಲಾಂದರೆ ನಾವು ನಾವೇ ಓನ್ ಅಡುಗೆ ಮಾಡ್ಕೋತೀವಿ ಹೊರತು ಹೋಟೆಲ್ಗಳಲ್ಲೆಲ್ಲ ಹೋಗಲ್ಲ. ಯಾಕಂದರೆ ನಾವು ಹೋಗೋದೇ ಲಾಂಗ್ ಟ್ರಿಪ್ಗಳಾಗೋದ್ರಿಂದ ಅಲ್ಲಿನ ಫುಡ್ಗಳು ನಮಗೆ ಇಷ್ಟ ಆಗೋಲ್ಲ. ಇನ್ನೊಂದು ಹೆಲ್ತ್ಗೆ ಒಳ್ಳೆಯದಲ್ಲ. ಲಾಂಗ್ ಹೋಗಿ ನಾವು ಹೆಲ್ತ್ ಹಾಳು ಮಾಡಿಕೊಂಡ್ರೆ ನಮಗೆ ಅದು ಸೇಫ್ ಅಲ್ಲ, ಯಾಕೆಂದರೆ ನಾವು ಹೋಗ್ತಿರೋದು ತುಂಬ ದೂರ. ಸೊ ಹಾಗಾಗಿ ಯಾವಾಗಲೂ ನಾವೇ ಕುಕ್ ಮಾಡ್ಕೊಳ್ಳೋದು. ಏನಪ್ಪ ಅಂದರೆ ನೋಡ್ತಿದ್ರೆ ನನಗೆ ಬೇಜಾರಾಗ್ತಿದೆ, ಯಾಕಂದರೆ ನನ್ನ ಆಬ್ಸೆನ್ಸಲ್ಲಿ ಹೋಗ್ತಿರೋ ಮೊದಲನೇ ಟ್ರಿಪ್. ನಾನು ಪ್ರತಿ ಸಲ ನಾನು ಇದ್ದೇ ಇರ್ತಿದ್ದೆ, ದಿಸ್ ದ ಫಸ್ಟ್ ಟೈಮ್ ನಾನು ಅಲ್ಲಿಲ್ಲ. ಸೊ ಅಲ್ಲಿಲ್ಲ, ನನಗೆ ಒಂದು ಕಡೆ ಬೇಜಾರಾಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಈ ಥರ ಮಿಸ್ ಆಗುತ್ತೆ ಕೂಡ. ಎಲ್ಲನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಅಕ್ಕ ಪೂಜೆ ಮಾಡ್ತಿದ್ದಾಳೆ. ಫಸ್ಟ್ ಪೂಜೆ ಮಾಡೋ ಮುಖಾಂತರ ಏನಿದ್ರು ಸ್ಟಾರ್ಟ್ ಆಗೋವಂಥದ್ದು. ಅಫ್ಕೋರ್ಸ್ ಟಿ ಗಾಡಿಗೆ ಪೂಜೆ ಮಾಡ್ತಾಯಿದ್ದಾಳೆ. ಪೂಜೆ ಮಾಡಾದ್ಮೇಲೆ ಏನಿದ್ರು ಲಗೇಜ್ಗಳನ್ನ ಏರಿಸ್ಬೇಕು. ಸೊ ಪೂಜೆ ಆದಮೇಲೆ ಒಂದೊಂದೇ ಗಾಡಿ ಲಗೇಜ್ಗಳು ಆಚೆ ಬರ್ತಿದೆ. ಏನಾಗಿದೆ ಅಂದರೆ ಇಲ್ಲಿ ಒಬ್ಬೊಬ್ರಿಗೆ 2-2ರಿಂದ 3 ಬ್ಯಾಗ್ಗಳು ಆಗಿಬಿಟ್ಟಿದೆ. ಏಕೆಂದರೆ ಹೋಗ್ತಿರೋದು 10 to 12 ಡೇಸ್ ಅಲ್ವಾ, ಹಾಗಾಗಿ ಬ್ಯಾಗ್ಗಳು ಮಾತ್ರ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಏಕೆಂದರೆ ಏನಾದ್ರು ಒಂದು ಮಿಸ್ ಆದರೂ ಕೂಡ ನಾವು ಎಲ್ಲೋ ಹೋದಾಗ ಹುಡ್ಕಾಡೋದಂತೂ ಕಷ್ಟ. ಅದಕ್ಕೋಸ್ಕರ ಸೊ ಟಿ ಅಂಕಲ್ ಬಂದು ಗಾಡಿಯಲ್ಲಿ ಲಗೇಜ್ನೆಲ್ಲ ನೀಟಾಗಿ ಫುಲ್ ಜೋಡಿಸಿದ್ದಾರೆ. ಆ್ಯಂಡ್ ಗಾಡಿ ಕೂಡ ರೆಡಿಯಾಗಿದೆ. ಒಳಗಡೆ ಎಲ್ಲ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ಇದು ಬಂದು ನನ್ನ ಕಸಿನ್ಗಳಿದ್ದಾರಲ್ಲ, ಚಿಕ್ಕ ಕಸಿನ್ಗಳು, ಅವ್ರು ಮಾಡಿರೋವಂಥ ವೀಡಿಯೋ. ಒಂದು ಮಟ್ಟಿಗೆ ಚೆನ್ನಾಗೇ ಮಾಡಿದ್ದಾರೆ. ನಾವು ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿರೋ ಒಂದು 2 ಸೀಟ್ನ ಏನು ಮಾಡಿಸ್ತೀವಿ, ತೆಗೆಸ್ತೀವಿ. ಯಾಕಂದರೆ ಲಾಂಗ್ ಜರ್ನಿ ಆಗಿರೋದ್ರಿಂದ ಕಂಟಿನ್ಯೂಸ್ ಕೂರೋಕ್ಕಾಗಲ್ಲ. ಸೊ ಸ್ವಲ್ಪ ಹೊತ್ತು ಯಾರಾದರೂ ಮಲ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೀಟ್ ತೆಗ್ಸಿದ್ದಾರೆ. ಬಟ್ ಎಳಿರೋದು ಎಲ್ಲರಿಗೂ ಅಂತ ಅಲ್ಲಿ ಮಕ್ಕಳೇ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ, ಬಿಡ್ತಾ ಇಲ್ಲ ಅಂತ. ಇಲ್ಲಿ ನೋಡಿ, ನನ್ನ ಫ್ಯಾಮಿಲಿ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ಸೊ ಹೊರಟಾಯಿತು ನಮ್ಮ ಗಾಡಿ ಅಂತಲೇ ಹೇಳ್ಬೋದು.
ಸೀರಿಯಸ್ಲಿ ಬೇಜಾರಾಗ್ತಿದೆ ಗೈಸ್. ನೋಡಿ ಇಲ್ಲಿ ಎಲ್ಲ ಹೇಗೆ ಲಗೇಜ್ ಜೋಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹೊರಟಿ ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನ ಆದಮೇಲೆ ನೈಟ್ ಫುಲ್ಲು ಜರ್ನಿ ಆಯಿತು. ಜರ್ನಿ ಆದಮೇಲೆ ಮಂತ್ರಾಲಯ ಕಡೆ ಹೋಗ್ತಾ ಇದ್ದಾರೆ. ಇದು ಬಂದು ಅಲ್ಲಿ ಸಿಕ್ಕಿರೋವಂಥ ಟೆಂಪಲ್. ಇದು ಹೆಸರು ಬಂದು ಹುಬ್ಳಿಯಲ್ಲಿರೋವಂಥ ಶಿವಶಕ್ತಿ ಧಾಮ ಅನ್ನೋ ಟೆಂಪಲ್ ಅನಿಸುತ್ತೆ ಇದು. ಇದು ಬಂದು ಏನಪ್ಪ ಅಂದರೆ ಒಳಗಡೆ ಎಲ್ಲ ಇಷ್ಟು ಕೋಲ್ಡ್ ಇತ್ತಂದರೆ ತುಂಬ ಚೆನ್ನಾಗಿತ್ತಂತೆ. ಬಟ್ ಇದು ತುಂಬ ಇಂಪ್ರೂವೈಸೇಷನ್ ಮಾಡಿದ್ದಾರೆ ಟೆಂಪಲ್ನ. ಸುತ್ತ ಪಾರ್ಕಿಂದ ಹಿಡಿದು ಕಂಪ್ಲೀಟಾಗಿ ಒಂದು ಏನಂದರೆ ಬಿಲ್ಡಿಂಗ್ಸ್ ಕಾಂಪ್ಲೆಕ್ಸ್ ಎಲ್ಲ ಇದ್ವು ಅಂತ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿದೆ ಅಂತ ಈ ಪ್ಲೇಸ್ ಮಾತ್ರ. ಹುಬ್ಬಳ್ಳಿಲಿ ನೋಡಿರೋವಂಥ ಪ್ಲೇಸ್ ಇದು ಬಂದು ಶಿವಶಕ್ತಿ ಧಾಮ ಅಂತ ಹೇಳಿದ್ರು. ಐ ಥಿಂಕ್ ಸೊ ಅದೇ ಅಂತ ಅನ್ಕೋತೀನಿ, ಯಾಕಂದರೆ ನನಗೆ ಸ್ವಲ್ಪ ಮರ್ತಿದ್ದೀನಿ. ಬಟ್ ನನಗೆ ಚೆನ್ನಾಗಿ ನೆನಪಿರೋಂಗೆ ಅದೇ ಪ್ಲೇಸ್ ಇದು ಶಿವಶಕ್ತಿ ಧಾಮ ಅಂದ್ಬಿಟ್ಟು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಬೈ ಮಿಸ್ ಆಗಿದೆ, ಸಾರಿ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿಂದ ಹೊರಟಾದಮೇಲೆ ರೋಡ್ ಸೈಡಲ್ಲೇ ಟೆಂಟ್ ಹಾಕ್ಕೊಂಡು, ಅಂದರೆ ನಮ್ಮದು ನಾರ್ಮಲ್ ಇದು ಸೈಡಲ್ಲೇ ಕಾಫಿ ಟೀ ಮತ್ತು ನೈಟ್ ಊಟಕ್ಕೆ ಏನು ಬೇಕಂತ ರೆಡಿ ಮಾಡ್ಕೊತಾ ಇದ್ದಾರೆ. ನೈಟ್ ಬಂದು ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ಇದು ಚೆನ್ನಾಗಿರುತ್ತೆ ಗೈಸ್. ಏನಂದರೆ ನಾವು ಯೂಶ್ವಲಿ ಯಾವಾಗಲಾದ್ರು ಹೋಗ್ಬೇಕಾದ್ರೆ ರೋಡ್ ಸೈಡ್ ಕುತ್ಕೋಬೇಕು ಅಂದರೆ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಈ ಥರ ಟೈಮಲ್ಲಿ ನಾವು ರೋಡ್ ಸೈಡ್ ಕುತ್ಕೊಳ್ಳೋದಿರುತ್ತಲ್ಲ, ಒಂಥರ ಖುಷಿ ಇರುತ್ತೆ. ಇಲ್ಲಿ ಕಾಫಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನೋಡಿ ನೈಟ್ ಚಪಾತಿ ರೆಡಿ ಮಾಡ್ಕೊತಾ ಇರೋದು. ನನಗಂತೂ ತುಂಬ ಖುಷಿ ಈ ಥರ ಎಲ್ಲ ಹೋಗೋದು ಇರೋದು. ಅಂದರೆ ಲಾಸ್ಟ್ ಟೈಮ್ ನಾವು ತಿರುಪತಿ ಹೋಗಿದ್ವಿ. ಲಾಸ್ಟ್ ರಜದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ, ಸೊ ಎಲ್ಲೂ ಹೋಗಿರಲಿಲ್ಲ. ಅದಕ್ಕೆ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾವು ತಿರುಪತಿ ಹೋಗಿದ್ವಿ. 1 ವೀಕ್ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು, ಚೆನ್ನಾಗೇ ಇತ್ತು. ಸೊ ಅದೆಲ್ಲ ಆದಮೇಲೆ ನೈಟ್ ಮಂತ್ರಾಲಯ ರೀಚ್ ಆಗಿ ಮಂತ್ರಾಲಯದಲ್ಲಿ ಸ್ಟೇ ಮಾಡಿ ಮಂತ್ರಾಲಯ ಮಾರ್ನಿಂಗ್ ಅಂದರೆ ಥರ್ಸ್ಡೇ ಮಾರ್ನಿಂಗ್ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿರೋವಂಥದ್ದು. ನೋಡಿ ಎಷ್ಟು ಮಂತ್ರಾಲಯ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ಅದೊಂದು ರಾಯರ ದೇವಸ್ಥಾನದ ಬಗ್ಗೆ ನಾವು ಹೇಳೋಕ್ಕೆ ಏನು ಮಾತುಗಳಿರಲ್ಲ. ಬಿಕಾಸ್ ತುಂಬಾ ಪೀಸ್ಫುಲ್ ಪ್ಲೇಸ್ ಅದು. ನಾನು ಕೂಡ ಹೋಗಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ಕೂಡ ನಾವು ಮಂತ್ರಾಲಯ ಹೋಗಿ ಬಂದಿದ್ದೆ. ರಿಟರ್ನ್ ಬರ್ಬೇಕಾದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಲಾಸ್ಟ್ ಟೈಮ್. ಬಟ್ ಈ ಸಲ ಹೋಗುವಾಗಲೇ ಮಂತ್ರಾಲಯದಿಂದ ಹೋಗ್ತಿದ್ದಾರೆ. ಅವ್ರಿಗೆ ಗುರುವಾರನೇ ದರ್ಶನ ಆಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನೋಡೋಕ್ಕೆ, ಅಲ್ಲಿಂದ ಪಿಕ್ಚರ್ಸ್ ನೋಡೋದು ಇದೆಯಲ್ಲ ತುಂಬಾ ಚೆನ್ನಾಗಿರ್ತದೆ. ಸೊ ಅದನ್ನು ತಂಪಾಗಿ ಅಂದರೆ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ನಾವು ನೋಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನ ಟೈಮ್ ಸೀರಿಯಸ್ಲಿ ಹೋಗೋಕ್ಕಾಗಲ್ಲ, ಏಕೆಂದರೆ ಅಲ್ಲಿ ರೋಡ್ ಫುಲ್ಲು ಕಾಂಕ್ರೀಟ್ ಮಾಡಿರೋದ್ರಿಂದ ಕಾಲು ಇಡೋಕ್ಕಾಗಲ್ಲ, ಫುಲ್ಲು ಸುಡ್ತಾ ಇರುತ್ತೆ. ನಾವು ಲಾಸ್ಟ್ ಟೈಮ್ ಹೋದಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಕಾಲು ಇಡೋಕ್ಕಂತೂ ಆಗಲೇ ಇಲ್ಲ. ನಾವು ಸ್ಲಿಪ್ಪರೆಲ್ಲ ರೂಮಲ್ಲೇ ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ತುಂಬ ಕಷ್ಟ ಆಯಿತು ಲಾಸ್ಟ್ ಟೈಮ್. ಬಟ್ ಇವರು ಈ ಸಲ ಹೋಗಿರೋದು ಮಾರ್ನಿಂಗ್ ಆಗಿರೋದ್ರಿಂದ ನೀಟಾಗಿ ತಂಪಾಗಿದೆ. ಸೊ ಹಾಗಾಗಿ ನೀಟಾಗಿ ಎಲ್ಲ ಫಿಗರ್ ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬಂದು ನನ್ನ ಮಕ್ಕಳು ಅಂದರೆ ನನ್ನ ಕಝಿನ್ಸ್ಗಳದ್ದು ವಿಡಿಯೋ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿ ಕಳಿಸಿದೆ ಹೋಗುವಾಗಲೇ ಪ್ರತಿ ವೀಡಿಯೋಸ್ನ ನನಗೆ ಕಳಿಸಿ ಅಂತ. ಸೊ ಹಾಗೇ ಕಳಿಸಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು. ಇದು ನೋಡಿ ಮಂತ್ರಾಲಯ. ಯಾರ್ಯಾರು ನೋಡಿಲ್ಲ ಒಂದ್ಸಲ ಮಂತ್ರಾಲಯನ ನೋಡ್ಕೊಬಿಡಿ. ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರ. ಇದು ಬಂದು ಮಂತ್ರಾಲಯ ಎಂಟ್ರೆನ್ಸ್. ಸೊ ಗುರುವಾರ ಮಂತ್ರಾಲಯ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟಿರೋರು ಹೋಲ್ ಡೇ ಅಂದರೆ ಗುರುವಾರ ಮತ್ತು ಶುಕ್ರವಾರ ಹೋಲ್ ಡೇ ಟ್ರಾವೆಲೇ ಮಾಡಿದ್ರು. ಸೊ ಗುರುವಾರ ಮಂತ್ರಾಲಯದಿಂದ ಹೋಗಿರೋವಂಥವ್ರು ಅರೌಂಡ್ ಗುರುವಾರ ಮತ್ತು ಶುಕ್ರವಾರ ಹೋಲ್ ಡೇ ಟ್ರಾವೆಲ್ ಮಾಡ್ತಿದ್ದಾರಂತೆ. ಬಿಕಾಸ್ ಈಸಿ ಅಲ್ಲ, ಇಲ್ಲಿಂದ ಅರೌಂಡ್ 2000 ಕಿಲೋಮೀಟರ್ಸ್ ಅನಿಸುತ್ತೆ ಟ್ರಾವೆಲ್ ಮಾಡೋದು. ಇಟ್ಸ್ ನಾಟ್ ಈಸಿ. ಅದು ಮಕ್ಕಳ ಜೊತೆ ಟಿ ಟಿ ಗಾಡೀಲಿ. ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಫಸ್ಟ್ ಟ್ರಾವೆಲ್ ಮಾಡೋದು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಫ್ಯಾಮಿಲಿ ಎಲ್ಲ ಹೋಗ್ತಿರೋದ್ರಿಂದ ಟಿ ಟಿ ಮಾಡ್ಕೊಂಡು ಹೋಗೋಣ ಅಂತ ಫೈನಲ್ ಆಗಿತ್ತು. ಈಗ ಹೊರಟಿದ್ದಾರೆ. ಐ ಥಿಂಕ್ ಶನಿವಾರ ಮಾರ್ನಿಂಗ್ ಅಥವಾ ಶನಿವಾರ ಈವ್ನಿಂಗ್ ಅಷ್ಟೊತ್ತಿಗೆ ಪ್ರಯಾಗ್ರಾಜ್ ತಲುಪ್ತಾರೆ. ಸೊ ನಾಳೆ ತಲುಪಿದ್ರೆ ಇನ್ ಕೇಸ್ ನಾಳೆ ಎಷ್ಟೊತ್ತಿಗೆ ತಲುಪ್ತಾರೆ, ಹೇಗೆ ತಲುಪ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೋಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಎಷ್ಟು ಗಂಟೆಗೆ ರೀಚ್ ಆದರೂ, ಹೇಗೆ ರೀಚ್ ಆದರೂ, ಅಲ್ಲಿಂದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು
ನಾನಂತೂ ಎಕ್ಸ್ಪೀರಿಯೆನ್ಸ್ ಮಾಡ್ತಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿರೋ ನನ್ನ ಅಮ್ಮನ ಕೈಲಿ, ನನ್ನ ಫ್ಯಾಮಿಲಿ ಅವ್ರ ಕೈಲಿ ಕೇಳಿ ನಿಮಗೆ ಖಂಡಿತ ಹೇಳೇ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಸೀ ಯು.